ಹಾಯ್ ಫ್ರೆಂಡ್ಸ್, ನಮಸ್ತೆ. ವೆಲ್ಕಮ್ ಟು ಸೃಷ್ಟಿಸ್ ಕಿಚನ್. ಇವತ್ತಿನ ನಮ್ಮ ರೆಸಿಪಿಯಲ್ಲಿ ಘಮಘಮಿಸುವ ವಾಂಗಿಬಾತ್ ಮಸಾಲ ಪೌಡರ್ ಮನೆಯಲ್ಲೇ ಹೇಗೆ ಮಾಡ್ಕೊಳ್ಳೋದು ಅಂತ ನೋಡಿಸ್ತಿದ್ದೀನಿ. ಈ ರೀತಿ ವಾಂಗಿಬಾತ್ ಪೌಡರ್ ನಾವು ರೆಡಿ ಮಾಡಿಟ್ಕೊಂಡ್ರೆ ಈ ಗಡಿಬಿಡಿಯಲ್ಲಿ ಬೆಳಗಿನ ಉಪಹಾರಕ್ಕಾಗ್ಬೋದು ಅಥವಾ ಮಧ್ಯಾಹ್ನ ಲಂಚ್ಗಾಗ್ಬೋದು ಫಟಾಫಟ್ ಅಂತ ವಾಂಗಿಬಾತ್ ರೆಡಿ ಮಾಡ್ಕೊಂಡ್ಬಿಡ್ಬೋದು. ಈ ಪುಡಿಯನ್ನು ಹೇಗೆ ಮಾಡೋದು ಅಂತ ನೋಡಿಸ್ತಿದ್ದೀನಿ. ಸರಿಯಾದ ಅಳತೆಯಲ್ಲಿ ಫೇಲ್ ಅನ್ನೋ ಮಾತೇ ಇಲ್ಲ ಇಲ್ಲಿ. ಹಾಗಿದ್ರೆ ನೋಡೋಣ ಬನ್ನಿ ಫ್ರೆಂಡ್ಸ್. ನೋಡಿ, ಇಲ್ಲಿ ನಾನು ಸೇಮ್ ಅಳತೆ 3 ಗ್ಲಾಸ್ ತೊಗೊಂಡಿದ್ದೀನಿ. 1 ಗ್ಲಾಸ್ ಧನಿಯಾ, ಅರ್ಧ ಗ್ಲಾಸ್ ಕಡಲೆಬೇಳೆ, ಅರ್ಧ ಗ್ಲಾಸ್ ಉದ್ದಿನಬೇಳೆ, ಚಕ್ಕೆ, ಲವಂಗ, ಏಲಕ್ಕಿ, ಹಾಗೆಯೇ 1 ಸ್ಪೂನಷ್ಟು ಮೆಂತ್ಯ ಕಾಳನ್ನು ತೊಗೊಂಡಿದ್ದೀನಿ. 3 ಒಂದೇ ಅಳತೆಯಲ್ಲಿ ಗ್ಲಾಸ್ ತೊಗೊಂಡಿದ್ದೀನಿ, ನಿಮಗೆ ಈಸಿ ಆಗುತ್ತೆ ಅಂತ. ಈಗ ಒಂದು 10 ಬ್ಯಾಡಗೆ ಮೆಣಸಿನ್ಕಾಯಿ, ಒಂದು 8 ಗುಂಟೂರು ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಬ್ಯಾಡಗೆ ಮೆಣಸಿನ್ಕಾಯಲ್ಲಿ ನಮಗೆ ಕಲರ್ ಬರಲಿಕ್ಕೆ, ಗುಂಟೂರು ಮೆಣಸಿನ್ಕಾಯಿ ಖಾರಕ್ಕೆ. ಈಗ ಸ್ಟವ್ ಮೇಲೆ ಒಂದು ಪ್ಯಾನ್ ಇಟ್ಟು ಮೊದಲಿಗೆ ಇಲ್ಲಿ ಧನಿಯಾನ ಹಾಕ್ಕೊಳ್ತಾ ಇದ್ದೀನಿ. ಹಾಕ್ಕೊಂಡು ಸ್ಟವ್ ಮಧ್ಯಮ ಉರಿಯಲ್ಲಿ ಇಟ್ಕೊಂಡು ಇದನ್ನು ಚೆನ್ನಾಗಿ ಹುರ್ಕೊಳ್ತಾ ಇದ್ದೀನಿ. ಯಾವುದೇ ಕಾರಣಕ್ಕೂ ಸೀದ್ಸಕ್ಕೆ ಎಲ್ಲ ಹೋಗಬಾರ್ದು. ಸ್ಟವ್ ಮಧ್ಯಮ ಉರಿ ಅಥವಾ ಕಡಿಮೆ ಉರಿಯಲ್ಲೇ ಇಟ್ಕೊಂಡು ಚೆನ್ನಾಗಿ ಹುರ್ಕೊಂಡಿರೋ ಅಂಥ ಧನಿಯಾನ ಈಗ ತಟ್ಟೆಗೆ ಹಾಕ್ಕೊಳ್ತಾ ಇದ್ದೀನಿ. ಪುನಃ ಇದೇ ಪ್ಯಾನ್ ಸ್ಟವ್ ಮೇಲೆ ಇಟ್ಟು ಈಗ ನಾನು ಕಡಲೆಬೇಳೆನ ಹುರ್ಕೊಳ್ಳಿಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಸೇಮ್ ಗ್ಲಾಸಲ್ಲೇ ಅರ್ಧ ಗ್ಲಾಸಷ್ಟು ಕಡಲೆಬೇಳೆ. ನೀವು ಕಪ್ಪು ತಗೊಳ್ಳಿ, ಗ್ಲಾಸ್ ತಗೊಳ್ಳಿ, ಏನಾದರೂ ತಗೊಳ್ಳಿ. ಧನಿಯಾ ಎಷ್ಟು ತೊಗೊಂಡಿದ್ದೀರೋ ಅದರಲ್ಲಿ ಅರ್ಧ ಭಾಗದಷ್ಟು ಉದ್ದಿನಬೇಳೆ ಮತ್ತು ಕಡಲೆಬೇಳೆ ಇರಬೇಕು. ಈಗ ಕಡಲೆಬೇಳೆಯನ್ನು ಸಹ ಚೆನ್ನಾಗಿ ಹುರ್ಕೊಂಡ್ಮೇಲೆ ಇದನ್ನು ಸಹ ತಟ್ಟೆಗೆ ಹಾಕಿ ಆರಲಿಕ್ಕೆ ಬಿಡೋಣ. ಎಲ್ಲ ಆರಿದ ಮೇಲೆ ನಾವು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ಬೇಕಾಗತ್ತೆ. ಈಗ ಧನಿಯಾ ಮತ್ತು ಕಡಲೆಬೇಳೆ ಹುರ್ಕೊಂಡ್ವಿ. ಈಗ ಉದ್ದಿನಬೇಳೆಯನ್ನು ಹಾಕ್ಕೊಳ್ಳೋಣ. ಉದ್ದಿನಬೇಳೆನೂ ಅಷ್ಟೇ ಸೇಮ್ ಗ್ಲಾಸಲ್ಲೇ ಒಂದು ಅರ್ಧ ಗ್ಲಾಸಷ್ಟು ಉದ್ದಿನಬೇಳೆಯನ್ನು ಹಾಕ್ಕೊಳ್ತಾ ಇದ್ದೀನಿ. ಇದು ಸಹ ಸ್ಟವ್ ಮಧ್ಯಮ ಉರಿಯಲ್ಲಿಟ್ಕೊಂಡು ಚೆನ್ನಾಗಿ ಇದನ್ನು ಹುರ್ಕೊಳ್ಳಿ. ಈ ರೀತಿ ನಾವು ಪೌಡ್ರ್ ಸ್ಟಾಕ್ ಮಾಡಿಟ್ಕೊಂಡ್ರೆ ತುಂಬ ಹೆಲ್ಪ್ಫುಲ್ ಆಗುತ್ತೆ. ಆಫೀಸ್ಗೆ ಹೋಗೋರ್ಗಾಗಲಿ ಅಥವಾ ಬೆಳಗಿನ ಗಡಿಬಿಡಿಯಲ್ಲಾಗಲಿ ವಾಂಗಿಬಾತ್ ಪೌಡ್ರ್ ನಾವು ತೊಗೊಂಬಂದರೂ ಸಹ ಒಂದು ಪಾಕೆಟಲ್ಲಿ 1 ಸ್ಪೂನ್ಗಿಂತ ಹೆಚ್ಚಿಗಿರಲ್ಲ. ಹಾಗಾಗಿ ನಾವೇ ಮನೆಯಲ್ಲಿ ಮಾಡಿಟ್ಕೋಬೋದು. ತುಂಬ ಸುಲಭ ಇದು. ಈಗ ಬೇಳೆಗಳೆಲ್ಲ ಹುರ್ಕೊಂಡ್ಮೇಲೆ ಸ್ಟವ್ ಮೇಲೆ ಪ್ಯಾನ್ ಇಟ್ಕೊಂಡು ಇದಕ್ಕೆ ಲವಂಗನ ಹಾಕ್ಕೊಳ್ತಿದ್ದೀನಿ. ಲವಂಗ ಮತ್ತು ಚಕ್ಕೆ, ಏಲಕ್ಕಿ. ಚಕ್ಕೆ ಬಂದು ಒಂದು 2ರಿಂದ 3 ಇಂಚಷ್ಟಿದೆ. ಏಲಕ್ಕಿ ಒಂದು 10 ತೊಗೊಂಡಿದ್ದೀನಿ. ಲವಂಗ ಒಂದು 15 ಲವಂಗನ ತೊಗೊಂಡಿದ್ದೀನಿ. 15ರಿಂದ 20 ಒಳಗಡೆ ಇದೆ. ಇಷ್ಟು ಇಂಗ್ರೀಡಿಯೆಂಟ್ಸ್ನ ಹಾಕ್ಕೊಂಡು ಚೆನ್ನಾಗಿ ಹುರ್ಕೊಳ್ಳೋಣ. ಇದು ಒಳ್ಳೆ ಘಮ ಬರಲಿಕ್ಕೆ ಹೆಲ್ಪ್ಫುಲ್ ಆಗುತ್ತೆ. ತುಂಬ ಚೆನ್ನಾಗಿರುತ್ತೆ ಫ್ಲೇವರ್ಫುಲ್ಲಾಗಿ. ಈಗ 1 ಸ್ಪೂನಷ್ಟು ಮೆಂತ್ಯನ ಹಾಕ್ಕೊಂಡಿದ್ದೀನಿ. ಮೆಂತ್ಯ ಹೆಚ್ಚಿಗೆ ಹಾಕಿದ್ರೂ ಕಹಿ ಬರುತ್ತೆ. ಅದನ್ನು ಜಾಸ್ತಿ ಬಾಡಿಸ್ಲಿಕ್ಕೂ ಹೋಗಬಾರ್ದು, ಕಹಿ ಬರುತ್ತೆ. ಹಾಗಾಗಿ 1 ಸ್ಪೂನ್ ಮೆಂತ್ಯನ ಹಾಕ್ಕೊಂಡು ಇದನ್ನು ಸಹ ಚೆನ್ನಾಗಿ ಹುರ್ಕೊಂಡಿದ್ದೀನಿ. ಈಗ ಇದನ್ನು ಪ್ಲೇಟ್ಗೆ ಹಾಕ್ಕೊಂಡ್ಮೇಲೆ ಇಲ್ಲಿ ಒಣಮೆಣಸಿನ್ಕಾಯಿ, ಗುಂಟೂರು ಮೆಣಸಿನ್ಕಾಯಿ ಹಾಗೂ ಬ್ಯಾಡಗೆ ಮೆಣಸಿನ್ಕಾಯಿ 2 ಮಿಕ್ಸ್ ಮಾಡಿ ಹಾಕಿದ್ದೀನಿ. ಈಗ ಇದನ್ನು ಸಹ ಹುರ್ಕೊಳ್ತಾ ಇದ್ದೀನಿ. ಇದನ್ನೆಲ್ಲ ಹುರ್ಕೊಂಡ್ಮೇಲೆ ಈಗ ಸ್ಟವ್ ಆಫ್ ಮಾಡಿಕೊಂಡು ಇದನ್ನು ಸಹ ತಟ್ಟೆಗೆ ಹಾಕಿ ಸ್ವಲ್ಪ ಆರಲಿಕ್ಕೆ ನಾವು ಬಿಡೋಣ. ಎಲ್ಲ ಫುಲ್ ತಣ್ಣಗಾದಮೇಲೆ ನಾವು ಮಿಕ್ಸಿ ಜಾರ್ಗೆ ಹಾಕ್ಕೋಬೇಕಾಗತ್ತೆ. ಈಗ ಹುರಿದಿಟ್ಕೊಂಡಿರೋ ಅಂಥ ಒಣಮೆಣಸಿನ್ಕಾಯಿಯನ್ನು ಸಹ ಇದಕ್ಕೆ ಹಾಕಿ ಈಗ ಇದಕ್ಕೆ ಸ್ವಲ್ಪ ಹಿಂಗನ್ನು ಹಾಕ್ಕೊಳ್ಳೋಣ. ಇದಕ್ಕೆ ಗಟ್ಟಿ ಹಿಂಗೂ ಹಾಕ್ಬೋದು. ನಾನಿಲ್ಲಿ ಪುಡಿ ಹಿಂಗೆ ಹಾಕ್ಕೊಳ್ತಾ ಇದ್ದೀನಿ. ಈಗ ಇದಕ್ಕೆ ಸ್ವಲ್ಪ ಹಿಂಗನ್ನು ಹಾಕ್ಕೊಂಡ್ಮೇಲೆ ಚೆನ್ನಾಗಿ ಇದನ್ನೆಲ್ಲ ಮಿಕ್ಸ್ ಮಾಡಿಕೊಂಡು ಇದೆಲ್ಲ ಸ್ವಲ್ಪ ಚೆನ್ನಾಗಿ ಆರಲಿಕ್ಕೆ ಬಿಡೋಣ. ಚೆನ್ನಾಗಿ ಆರಿದ್ಮೇಲೆ ಮಿಕ್ಸಿ ಜಾರ್ಗೆ ಹಾಕ್ಕೋಬೇಕು. ನೋಡಿ, ನಾನಿಲ್ಲಿ ಸ್ವಲ್ಪ ಪುಡಿ ಹಿಂಗನ್ನೇ ಯೂಸ್ ಮಾಡ್ಕೊಳ್ತಾ ಇದ್ದೀನಿ. ಗಟ್ಟಿ ಹಿಂಗೂ ಹಾಕ್ಬೋದು. ನಾನು MTR ಹಿಂಗನ್ನು ಯೂಸ್ ಮಾಡಿದ್ದೀನಿ. ಈಗ ಹಿಂಗೆ ಹಾಕಿದ್ದೀವಲ್ಲ, ಒಂದು ಸರಿ ಚೆನ್ನಾಗಿ ಮಿಕ್ಸ್ ಮಾಡೋಣ. ಈಗ ತಣ್ಣಗಾಗಿದೆ. ಮಿಕ್ಸಿ ಜಾರ್ಗೆ ಹಾಕ್ಕೊಳ್ತಿದ್ದೀನಿ. ಎಲ್ಲ ಒಂದೇ ಸರಿ ಆಗಲ್ಲ. ನೋಡಿ, 1 ಟ್ರಿಪ್ ಹಾಕಿದ್ದೀನಿ. ನನಗಿಲ್ಲಿ 2 ಟ್ರಿಪ್ಗೆ ಆಗೋಷ್ಟು ಇದೆ. ಮೊದಲನೇ ಟ್ರಿಪ್ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ನುಣ್ಣಗೆ ಹಾಕ್ಕೊಳ್ಳಿ. ತರಿಯಾಗೂ ಇರಬಾರ್ದು, ತೀರಾ ನುಣ್ಣಗೂ ಇರಬಾರ್ದು. ಈ ರೀತಿ ಮೀಡಿಯಮ್ ಆಗಿರಲಿ. ಫಸ್ಟ್ ಟ್ರಿಪ್ ಆದಮೇಲೆ ಅದನ್ನು ತಟ್ಟೆಗೆ ಹಾಕ್ಕೊಂಡಿದ್ದೀನಿ. ಈಗ ಸೆಕೆಂಡ್ ಟ್ರಿಪ್ಪು ಸಹ ಉಳಿದಿರೋದನ್ನು ಹಾಕಿದ್ದೀನಿ. ನೋಡಿ, ಎಷ್ಟು ಕಲರ್ಫುಲ್ಲಾಗಿ ಬಂದಿದೆ ಅಲ್ವಾ. ನಾವು ಹೊರಗಿಂದ ಹೇಗೆ ತಂದಿರ್ತೀವೋ ಅದಕ್ಕಿಂತ ಡಬಲ್ ರುಚಿಯಲ್ಲಿರುತ್ತೆ. ಒಮ್ಮೆ ನೀವು ಟ್ರೈ ಮಾಡಿ ನೋಡಿದ್ರೆ ಗೊತ್ತಾಗುತ್ತೆ. ಸಖತ್ ಟೇಸ್ಟಿಯಾಗಿರುತ್ತೆ. ನಾವು ಯೂಸ್ ಮಾಡುವಂಥ ಜಾರ್ ಆಗ್ಬೋದು, ಸ್ಪೂನ್ ಆಗ್ಬೋದು, ತಟ್ಟೆ ಆಗ್ಬೋದು, ಯಾವುದು ತೇವಾಂಶ ಇಲ್ಲದೆ ಇರೋ ಥರ ನೋಡ್ಕೊಳ್ಳಿ. ಯಾಕಂದರೆ ನಾವು ಸ್ಟೋರ್ ಮಾಡಿಟ್ಕೊಳ್ತೀವಲ್ಲ, ಹಾಗಾಗಿ ಪುಡಿನ ತೋರಿಸ್ತಾ ಇದ್ದೀನಿ. ನೋಡಿ, ಈ ಒಂದು ಹದದಲ್ಲಿ ಇರಬೇಕು. ಕನ್ಸಿಸ್ಟೆನ್ಸಿ ಅನ್ನೋದು ತುಂಬ ತರಿಯಾಗೂ ಇರಬಾರ್ದು, ಹಾಗಂತ ತುಂಬ ತೀರ ನುಣ್ಣಕ್ಕೂ ಇರಬಾರ್ದು. ಈ ರೀತಿ ನಾನು ವಿಡಿಯೋದಲ್ಲಿ ತೋರಿಸ್ತಿದ್ದೀನಲ್ಲ, ಈ ರೀತಿಯಾಗಿ ಮಾಡಿಟ್ಕೊಳ್ಳಿ. ಸ್ಟೋರ್ ಮಾಡಿಟ್ಕೊಳ್ಳೋಕ್ಕೆ ಹೆಲ್ಪ್ಫುಲ್ ಆಗುತ್ತೆ. ನಾನು ಹೇಳಿದಾಗೆ ಯಾವುದು ಜಾರಾಗಲಿ ಏನೇ ಆಗಲಿ ತೇವಾಂಶ ಇಲ್ಲದೆ ಇರೋ ಥರ ನೋಡ್ಕೋಬೇಕು. ಈಗ ಬೌಲ್ಗೆ ತೆಗೆದು ತೋರಿಸ್ತಾ ಇದ್ದೀನಿ. ನೋಡಿ, ಎಷ್ಟು ಕಲರ್ಫುಲ್ ಆಗಿದೆ ಅಂದರೆ ಒಳ್ಳೆ ಘಮಘಮಿಸ್ತಾ ಇದೆ. ಯಾಕಂದರೆ ಚಕ್ಕೆ, ಲವಂಗ, ಏಲಕ್ಕಿ ಎಲ್ಲ ಹಾಕಿದ್ದೀವಲ್ಲ, ಹಾಗಾಗಿ ಈ ರೀತಿಯಾದ ಒಂದು ಏರ್ ಟೈಟ್ ಇರೋವಂಥ ಬಾಕ್ಸ್ಗೆ ಹಾಕಿ ನಾವು ಸ್ಟೋರ್ ಮಾಡಿಟ್ಕೊಂಡ್ರೆ ತುಂಬ ದಿನ ಇಟ್ಕೋಬೋದು. ಈ ರೆಸಿಪಿ ಇಷ್ಟ ಆಗಿದೆ